ಬೆಂಗಳೂರಲ್ಲಿ ವಿದ್ಯಾರ್ಥಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಲಾಗಿದೆ. ವೈಟ್ಫೀಲ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೃತ್ಯ ಇದು. ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಲಾಗಿದೆ. ಬೆಳಗಿನ ಜಾವ ಟೀ ಕುಡಿಯೋದಕ್ಕೆ ವಿದ್ಯಾರ್ಥಿನಿ ತೆರಳಿದಾಗ ಘಟನೆ ನಡೆದಿರೋದು. ಪಿಜಿಯಿಂದ ಹೊರಬಂದು ಟೀ ಶಾಪ್ಗೆ ಹೋಗ್ತಾ ಇದ್ದ ಯುವತಿ ಮೇಲೆ ಅತ್ಯಾಚಾರ ಯತ್ನ ಆಗಿದೆ. ಈ ವೇಳೆ ಯುವತಿಯನ್ನ ಎತ್ಕೊಂಡು ಹೋಗ್ತಾ ಇದ್ದ ದುಷ್ಕರ್ಮಿ. ಈ ವೇಳೆ ಯುವತಿ ಕಿರ್ಚಾಡಿರೋದನ್ನ ಕೇಳಿ ಸ್ಥಳೀಯರು ಓಡ್ ಬಂದಿದ್ದಾರೆ. ಹೀಗೆ ಸ್ಥಳೀಯರು ಜಮಾಯಿಸ್ತಾ ಇದ್ದ ಹಾಗೆ ದುಷ್ಕರ್ಮಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ವೈಟ್ಫೀಲ್ಡ್ ಪೊಲೀಸ್ ಠಾಣೆಗೆ ಯುವತಿ ಈ ಸಂಬಂಧ ದೂರು ಕೊಟ್ಟಿದ್ದಾರೆ. ಪೊಲೀಸರು ಆರೋಪಿ ಸೈಬುಲ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಕ್ಕಿ ಬಿದ್ದಿದ್ದಾನೆ ಆರೋಪಿ. ಈ ಆರೋಪಿ ರಸ್ತೆ ಬದಿ ಕಸ ಆಯುವಂತಹ ವ್ಯಕ್ತಿ ಅನ್ನೋ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇರೋದು. ಎಂಥ ಆಘಾತಕಾರಿ ಘಟನೆ ಇದು. ಬೆಳಗ್ಗೆ ನಡೆದಿರೋದು ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಯುವತಿ ಆಗಷ್ಟೇ ಪಿಜಿಯಿಂದ ಹೊರಗೆ ಬಂದು ಟೀ ಶಾಪಿಗೆ ಹೋಗಬೇಕಾದ್ರೆ ಈ ಘಟನೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈ ಘಟನೆ ನಿಜಕ್ಕೂ ಆಘಾತಕಾರಿ. ಬೆಳಗ್ಗೆ ಅದು ನಡು ರಸ್ತೆಯಲ್ಲಿ ಇಂಥದ್ದೊಂದು ಅತ್ಯಾಚಾರ ಯತ್ನ ನಡೆಯುತ್ತೆ ಅಂದ್ರೆ ಕೃತ್ಯದ ಬಗ್ಗೆ ಏನೆಲ್ಲ ಗೊತ್ತಾಗ್ತಾ ಇದೆ? ವಿಜಯ್, ಬೆಳಗಿನ ಜಾವ ಒಂದು 3-3:30 ಆಸ್ಪಾಸ್ನಲ್ಲಿ ವಿದ್ಯಾರ್ಥಿನಿ ಅಂದ್ರೆ ಆಕೆ ಒಂದು ಖಾಸಗಿ ಕಾಲೇಜಿನಲ್ಲಿ ಪಿಜಿಯನ್ನ ವ್ಯಾಸಂಗ ಮಾಡ್ತಿರ್ತಾಳೆ. ಆ ವಿದ್ಯಾರ್ಥಿನಿ ಟೀ ಕುಡಿಲಿಕ್ಕೆ ಅಂತ ಹೇಳಿ ಪಿಜಿಯಿಂದ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಂತವಳು ನಡ್ಕೊಂಡು ಹೋಗ್ತಿದ್ದ ಸಂದರ್ಭದಲ್ಲಿ ಈ ಒಬ್ಬ ಸೈಬುಲ್ ಅನ್ನೋ ಒಬ್ಬ ವ್ಯಕ್ತಿ, ಮೂಲತಃ ಪಶ್ಚಿಮ ಬಂಗಾಳ ಅಂತ ಹೇಳಿ ಪ್ರಾಥಮಿಕವಾಗಿ ಏನ್ ಮಾಹಿತಿ ಗೊತ್ತಾಗ್ತದೆ, ಈತ ಆಕೆಯನ್ನ ಎತ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡ್ತಾನೆ. ಎತ್ಕೊಂಡು ಹೋಗೋದ್ರಲ್ಲಿ ಸಫಲ ಸಹಿತ ಆಗ್ತಾನೆ. ಅಲ್ಲಿಂದ ಒಂದು 2 ರಸ್ತೆ ಪಕ್ಕದಲ್ಲಿರುವಂತ ಒಂದು 100 ಮೀಟರ್ ದೂರಕ್ಕೆ ಆಕೆಯನ್ನ ಎಳೆದುಕೊಂಡು ಹೋಗಿ ಅತ್ಯಾಚಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರೋ ಒಂದು ಸಂದರ್ಭದಲ್ಲಿ ಆಕೆ ಸಾಕಷ್ಟು ರೆಸಿಸ್ಟೆನ್ಸ್ ಮಾಡ್ತಾಳೆ, ಮತ್ತೆ ಕಿರ್ಚಾಡಿದಂತ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಎಲ್ಲರೂ ಕೂಡ ಬರ್ತಾರೆ. ಆ ಬರುವಂತ ಸಂದರ್ಭದಲ್ಲಿ ಆ ಯುವತಿಯನ್ನ ಬಿಟ್ಟು ಅಲ್ಲಿಂದ ಆತ ಪರಾರಿ ಆಗ್ತಾನೆ. ತಕ್ಷಣ ವೈಟ್ಫೀಲ್ಡ್ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಪ್ರಕರಣ ಅಂದ್ರೆ ಘಟನೆ ನಡೆದು ಪೊಲೀಸರಿಗೆ ಗಮನಕ್ಕೆ ಬಂದ ಕೆಲವೇ ಗಂಟೆಗಳಲ್ಲಿ ಆರೋಪಿ ಸೈಬುಲ್ ಅನ್ನ ಬಂಧನ ಮಾಡ್ತಾರೆ. ಒಂದು ಚಾಲೆಂಜ್ ಇದೇನಂದ್ರೆ ಆ ಆರೋಪಿ ಬಳಿ ಮೊಬೈಲ್ ಫೋನ್ ಸಹಿತ ಇರಲ್ಲ. ಈತ ರಸ್ತೆ ಬದಿಯಲ್ಲಿರುವಂತಹ ಕಬ್ಬಿಣದ ತುಂಡುಗಳು ಮತ್ತೆ ಕಸವನ್ನ ಆಯುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಯಾವಾಗ ಯುವತಿಯನ್ನ ನೋಡ್ತಾನೆ ಆಕೆ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾನೆ. ಸದ್ಯಕ್ಕೆ ಆತನನ್ನ ಬಂಧನ ಮಾಡಿ ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಥ್ಯಾಂಕ್ ಯು ಪ್ರಜ್ವಲ್.